ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ಕುಂಭ ರಾಶಿಯವರ ನವೆಂಬರ್ 2ರಿಂದ ನವೆಂಬರ್ 8ರವರೆಗಿನ ವಾರ ಭವಿಷ್ಯದಾಗಿರುತ್ತೆ. ವಿಡಿಯೋನ ಕೊನೆಯ ತನಕ ನೋಡಿ. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಕುಂಭ ರಾಶಿಯವರಿಗೆ ಈ ವಾರ ಯಾವುದರಲ್ಲಿ ಸಿಹಿ ಮತ್ತು ಯಾವ ವಿಷಯದಲ್ಲಿ ಕಹಿ ಅನ್ನೋದನ್ನ ನಾವು ನೋಡೋಣ. ಜ್ಯೋತಿಷ್ಯದಲ್ಲಿ ಒಟ್ಟಾರೆಯಾಗಿ ಒಂದು ಭಾಗ್ಯದ ವಿಷಯ ಅಂತ ಬಂದಾಗ ಕುಂಭರಾಶಿಯವರಿಗೆ ಈ ವಾರ ನಿಮ್ಮ ಜೀವನದಲ್ಲಿ ಬದಲಾವಣೆ ಮತ್ತು ಹೊಸ ಆರಂಭದ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಬದಲಾವಣೆಗೆ ನಿಮ್ಮ ಮನಸ್ಸು ತೆರೆದುಕೊಳ್ಳುತ್ತೆ. ಶನಿ ಮತ್ತು ಗುರುವಿನ ಪ್ರಭಾವದಿಂದ ನೀವು ಹಳೆಯ ಸಮಸ್ಯೆಗಳಿಂದ ಹೊರಬಂದು ಹೊಸ ದಿಕ್ಕಿನಲ್ಲಿ ಹೆಜ್ಜೆ ಇಡುವ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ನಂಬಿಕೆ ಮತ್ತು ಧೈರ್ಯ ಇಟ್ಕೊಂಡ್ರೆ ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತೆ. ಎರಡನೇದಾಗಿ ತುಂಬ ಮುಖ್ಯವಾಗಿ ವೃತ್ತಿ ಮತ್ತು ವ್ಯವಹಾರ ಅಂತ ಬಂದಾಗ ಈ ವಾರ ಕೆಲಸದ ಸ್ಥಳದಲ್ಲಿ ಹೊಸ ಹೊಣೆಗಾರಿಕೆಗಳು, ಹೊಸ ಕೆಲಸಗಳು ನಿಮ್ಮ ಮೇಲೆ ಜವಾಬ್ದಾರಿಯಾಗಿ ಬರಬಹುದು. ಕೆಲವರಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಕೂಡ ಸಿಗುತ್ತೆ. ಹೊಸ ಪ್ರಾಜೆಕ್ಟ್ ಸಿಗಬಹುದು. ವ್ಯವಹಾರದಲ್ಲಿ ಹೊಸ ಗ್ರಾಹಕರ ಸಂಪರ್ಕ ಸ್ಥಾಪನೆ ಆಗುತ್ತೆ. ಶನಿವಾರದ ವೇಳೆಗೆ ಒಬ್ಬ ಹಿರಿಯ ವ್ಯಕ್ತಿಯಿಂದ ನಿಮಗೆ ಸಹಾಯ ಸಿಗುತ್ತೆ. ಆದರೆ ಗುರುವಾರದ ನಂತರ ನೀವು ಮಾತನಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ತಪ್ಪನ್ನ ಅರ್ಥೈಸೋದು ತುಂಬ ಮುಖ್ಯ ಆಗಿರುತ್ತೆ. ಏನಾದರೂ ತಪ್ಪಾದಲ್ಲಿ ಅದನ್ನು ಸರಿಯಾಗಿ ಅರ್ಥೈಸಿ ಮೇಲಧಿಕಾರಿಗಳಿಂದ ನೀವು ಕೆಲವು ಕಷ್ಟಗಳಿಂದ ಪಾರು ಮಾಡ್ಕೋಬಹುದು. ಸೊ ನೀವು ನಿಮ್ಮ ಮಾತು ಅರ್ಥ ಮಾಡಿಕೊಂಡು ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಂಡು ವ್ಯವಹಾರ ಮಾಡೋದ್ರಿಂದ ನಿಮಗೂ ಮತ್ತು ನಿಮ್ಮ ಕೊಲೀಗ್ಸು, ಬಾಸ್ಗೂ ಕೂಡ ಉತ್ತಮವಾಗಿರುತ್ತೆ. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ತಾಳ್ಮೆ ತುಂಬ ಮುಖ್ಯ ಆಗಿರುತ್ತೆ. ನಂತರ ಹಣಕಾಸಿನ ವಿಚಾರ ಅಂತ ಬಂದಾಗ ಹಣದ ದೃಷ್ಟಿಯಿಂದ ವಾರ ಮಧ್ಯಭಾಗ ತುಂಬ ಉತ್ತಮವಾಗಿರುತ್ತೆ. ಹಳೆಯ ಬಾಕಿ ಹಣ ವಾಪಸ್ಸಾಗುವ ಸಾಧ್ಯತೆ ಇದೆ. ಹೂಡಿಕೆಗೆ ಗುರುವಾರದ ನಂತರದ ಸಮಯ ತುಂಬ ಅನುಕೂಲ ಆಗಿರುತ್ತೆ. ಅದಕ್ಕೂ ಮುಂಚೆ ಯಾರು ಹೂಡಿಕೆ ಮಾಡಿರ್ತಾರೆ ಅವ್ರಿಗೆ ಲಾಸ್ ಅಂತಲೇ ಹೇಳ್ಬೋದು. ಅನಾವಶ್ಯಕ ಖರ್ಚನ್ನು ನೀವು ತಪ್ಪಿಸಬೇಕಾಗತ್ತೆ. ದಾನ ಅಥವಾ ದೇವಾಲಯಕ್ಕೆ ಕೊಡುಗೆ ಕೊಡೋದು ತುಂಬ ಮುಖ್ಯ ಮತ್ತು ಶುಭಕರ ಅಂತ ಗ್ರಹಗಳ ಸ್ಥಿತಿಗತಿಯಿಂದ ನಾವು ಇಲ್ಲಿ ಹೇಳ್ಬೋದಾಗಿದೆ. ನಂತರ ಪ್ರೀತಿ ಮತ್ತು ಕುಟುಂಬ ವಿಚಾರವಾಗಿ ನೋಡಿದಾಗ ಪ್ರೀತಿಯಲ್ಲಿ ದೂರವಿದ್ದವರು ಮತ್ತೆ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ. ಆ ಒಂದು ಅವಕಾಶವನ್ನು ನೀವು ಪಡಿಬೋದು. ಆದರೆ ಇಲ್ಲೂ ಕೂಡ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮಾತಿಗೆ ನೀವು ಇಳಿಬೇಕು. ಮಾತನಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ದಾಂಪತ್ಯ ಜೀವನದಲ್ಲಿ ಸಣ್ಣ ಮನಸ್ತಾಪ ಉಂಟಾದರೂ ಕೂಡ ಭಾವನಾತ್ಮಕ ಮಾತುಕತೆಯಿಂದ ಶಾಂತಿ ತರ್ಬೋದು. ಸೊ ನಿಮಗಿಲ್ಲಿ ಭಾವನಾತ್ಮಕವಾಗಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಒಂದು ಸ್ಪಂದನಾತ್ಮಕವಾಗಿ ನೀವು ಮಾತುಕತೆಗೆ ಇಳಿದ್ರೆ ಯಾವುದೇ ಒಂದು ವಿಚಾರದಲ್ಲೇ ಆಗ್ಬೋದು ಶಾಂತಿ ತರುತ್ತೆ. ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ದೊರಕುತ್ತೆ. ಆದರೆ ಸಹೋದರರೊಂದಿಗೆ ಸ್ವಲ್ಪ ಚರ್ಚೆ ಮಾಡಬೇಕಾದ್ರೆ ಶಾಂತವಾಗಿ ಗಂಭೀರವಾಗಿ ಮಾಡಬೇಕಾಗತ್ತೆ. ಇಲ್ಲವಾದಲ್ಲಿ ಸಹೋದರರ ಸಂಬಂಧವನ್ನು ನೀವು ಕಳ್ಕೊತೀರಾ. ನಂತರ ಆರೋಗ್ಯ ವಿಚಾರದಲ್ಲಿ ಮನಸ್ಸಿನ ಒತ್ತಡದಿಂದ ತಲೆನೋವು ಜಾಸ್ತಿ ಆಗ್ಬೋದು ಅಥವಾ ನಿದ್ರಾಹೀನತೆ ಉಂಟಾಗುವ ಸಾಧ್ಯತೆ ಇರುತ್ತೆ. ನೀರು ಹೆಚ್ಚು ಕುಡಿರಿ. ರಾತ್ರಿ ಹೊತ್ತು ಮೊಬೈಲ್ ಮತ್ತು ಟಿವಿ ಬಳಕೆ ಕಡಿಮೆ ಮಾಡಿ. ಶುಕ್ರವಾರ ಧ್ಯಾನ ಮತ್ತು ಪ್ರಾಣಾಯಾಮದಿಂದ ನಿಮಗೆ ಶಾಂತಿ ದೊರಕುತ್ತೆ. ಶಿಕ್ಷಣ ಮತ್ತು ಸ್ಪರ್ಧೆ ಅಂತ ಬಂದಾಗ ಮಕ್ಕಳ ಒಂದು ಎಜುಕೇಷನ್ ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ ಈ ವಾರ ಗಮನ ಕೇಂದ್ರೀಕರಣದ ಒಂದು ಸಮಯ ಆಗಿರುತ್ತೆ. ಫೋಕಸ್ಸಿಂದ ತುಂಬ ಕಾನ್ಸಂಟ್ರೇಷನ್ ಕೊಟ್ಟು ಎಫರ್ಟ್ ಹಾಕಿ ನೀವು ಓದಬೇಕಾಗತ್ತೆ. ಹಿಂದಿನ ತಪ್ಪುಗಳಿಂದ ಪಾಠ ಕಳೆಯುವ ಸಾಧ್ಯತೆ ಇರುತ್ತೆ. ತಂತ್ರಜ್ಞಾನ ಅಥವಾ ಸೈನ್ಸ್ ವಿದ್ಯಾರ್ಥಿಗಳಿಗೆ ಪ್ರಗತಿ ಇದೆ. ಗುರುವಾರ ನಂತರದ ಅಧ್ಯಯನ ತುಂಬ ಉತ್ಸಾಹ ಹೆಚ್ಚಾಗುತ್ತೆ. ಕುಂಭ ರಾಶಿಯವರಿಗೆ ಈ ಒಂದು ಹಣದ ಒಂದು ಟಿಪ್ಸ್ ಅಂತ ಬಂದಾಗ ವೃಥಾ ಖರ್ಚಾಗ್ತಿದೆ, ದುಡ್ಡು ಕೊಟ್ಟವರು ಮತ್ತೆ ವಾಪಸ್ ಮಾಡ್ತಿಲ್ಲ ಅಂತಂದಾಗ ಅವರಿಗೆ ಒಂದು ಉಪಾಯವನ್ನು, ಒಂದು ಟಿಪ್ಸನ್ನು ನಾವು ಹೇಳ್ತಾ ಇದ್ದೀವಿ. ಪ್ರತಿದಿನ ಬೆಳಗ್ಗೆ ನೀವು ಓಂ ನೀಲಾಂಜನಾಗಿ ನಮಃ ಅಂತ ಹೇಳಿ 11 ಬಾರಿ ಪಠನೆ ಮಾಡಬೇಕು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಅಥವಾ ಏನಾದರೂ ಅಮೌಂಟನ್ನು ಕೇಳಬೇಕಾದ್ರೂ ಕೂಡ ಈ ಒಂದು ಮಂತ್ರವನ್ನು 11 ಬಾರಿ ಮಾಡಿ ನೀವು ನಂತರ ಕೆಲಸ ಕಾರ್ಯಗಳಿಗೆ ಮುಂದುವರಿಬೇಕಾಗತ್ತೆ. ನೀಲಿ ಅಥವಾ ಹಸಿರು ಬಣ್ಣದ ಪರ್ಸ್ ಬಳಕೆ ಮಾಡೋದು ಧನದ ಆಕರ್ಷಣೆಗೆ ಕುಂಭರಾಶಿಯವರಿಗೆ ತುಂಬ ಉತ್ತಮವಾಗಿರುತ್ತೆ. ಇವಿಷ್ಟು ಧನದ ಒಂದು ಟಿಪ್ಸ್ ಮತ್ತು ಉಪಾಯ ಆಗಿರುತ್ತೆ.
ಸಾರಾಂಶ ಇಷ್ಟೇ. ಈ ವಾರದ ಒಂದು ಕುಂಭ ರಾಶಿಯವರ ಒಂದು ಸಾರಾಂಶ ಬಂದು, ನಂಬಿಕೆ, ಶಾಂತಿ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಿ. ಮಾತನಾಡಬೇಕಾದ್ರೆ ಅರ್ಥ ಮಾಡಿಕೊಂಡು, ಪರಿಸ್ಥಿತಿಯನ್ನು, ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡಿಕೊಂಡು ನೀವು ಮಾತನಾಡಿ. ಇದರಿಂದ ಕೆಲಸದಲ್ಲೇ ಆಗ್ಬೋದು ಅಥವಾ ಇನ್ನಿತರ ವಿಷಯದಲ್ಲಿ ನಿಮಗೆ ಯಶಸ್ಸು ಖಚಿತ. ಹೊಸ ಅವಕಾಶಗಳು ನಿಮ್ಮ ಕೈ ತಟ್ಟುತ್ತೆ. ಆತ್ಮವಿಶ್ವಾಸದಿಂದ ನೀವು ಮುಂದುವರಿಬೇಕು. ಇವಿಷ್ಟು ಕುಂಭ ರಾಶಿಯವರ ಈ ಒಂದು ವಾರ ಭವಿಷ್ಯ ಆಗಿರುತ್ತೆ. ಮುಂದಿನ ವಾರ ಇದೇ ವಾರ ಭವಿಷ್ಯದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು.